ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಕವನ ಸಂಕಲನಕ್ಕೆ ಹಲವು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದ ಕವಿ, ಶಿಕ್ಷಕ ಶ್ರೀ ಡಿ.ಎಸ್. ದಿನೇಶ್ ಅವರಿಂದ ಮೂಡಿಬಂದ ಎರಡನೆಯ ಪ್ರಬುದ್ಧ ಕೃತಿಯಿದು. ಆರ್ದ್ರ ಮಾನವೀಯ ಸಂಬಂಧಗಳು, ಮಾತೃಭಕ್ತಿ, ಸಮಾಜದ ಕಟು ವಾಸ್ತವಗಳ ಚಿಕಿತ್ಸೆ ಹಾಗೂ ನೈತಿಕ ಮೌಲ್ಯಗಳ ಹುಡುಕಾಟದ ಜೊತೆಗೆ ಹೃದಯದ ತಲ್ಲಣಗಳಿಗೆ ಧ್ವನಿಯಾಗುವ ಅದ್ಭುತ ಕವಿತೆಗಳು ಈ ಸಂಕಲನದಲ್ಲಿವೆ. ಪ್ರತಿಯೊಬ್ಬ ಓದುಗನ ಮನಸ್ಸನ್ನು ತಲುಪಿ ಚಿಂತನೆಗೆ ಹಚ್ಚುವ ಕಾವ್ಯ ಕೊಳಲು ಕವನ ಸಂಕಲನಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಗಳಿರಲಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಕೃತಿ ಕಾವ್ಯ ಕೊಳಲು ಅನ್ನುವಂಥ ಶೀರ್ಷಿಕೆಯಡಿ ಹೃದಯದ ಪಿಸುಮಾತು ಎನ್ನುವಂಥ ಇವತ್ತ ಕೃತಿಯನ್ನು ಅನಾವರಣ ಮಾಡಿದಂತಹ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಮೊದಲು ವಂದಿಸುತ್ತಾ, ಅರ್ಥವನ್ನು ಹುಡುಕಿದರೆ ಪ್ರತಿಯೊಬ್ಬರ ಮನೆಗಾಲದಲ್ಲಿ ಹುಟ್ಟುವಂತಹ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಜೋಡಿಸುವಂಥದ್ದು ಕಾವ್ಯ ಆದರೆ, ಅದಕ್ಕೆ ನಾದ ಅಥವಾ ಸ್ವರ ರೂಪದಲ್ಲಿ ಅದನ್ನು ಹೇಳುವಂಥದ್ದು ಅಥವಾ ಉಚ್ಚರಿಸುವಂಥದ್ದು ಕೊಳಲು. ಎರಡರ ಅರ್ಥದಲ್ಲಿ ಕಾವ್ಯ ಕೊಳಲು ಅಂದರೆ ಕೊಳಲು ಬಿದಿರಿನ ಒಂದು ಹಸಿರಿನ ಒಂದು ಕಡ್ಡಿ ಅಷ್ಟೇ. ಅದರ ಸಾಹಿತ್ಯ ಹೆಜ್ಜೆ ಒಂಟಿ ಅನ್ನುವಂತಹ ಕವನ ಸಂಕಲನವನ್ನು ಇದೇ ಕಥಾಬಿಂದು ಪ್ರಕಾಶನದಲ್ಲಿ ಕಳೆದ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಿಡುಗಡೆಯನ್ನು ಮಾಡಿದ್ದು ಬೆಂಗಳೂರಿನಲ್ಲಿ. ಅದಾದ ಮೇಲೆ ಇದು ಎರಡನೇ ನನ್ನ ಸಾಹಿತ್ಯದ ಪಯಣ. ಈ ಒಂದು ಸಾಹಿತ್ಯದ ಪಯಣದಲ್ಲಿ ಹಲವಾರು ಅಂದರೆ ನನ್ನ ಕವನದ ರೂಪಗೊಳ್ಳಿಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮೊದಲು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದು, ನಂತರ 1 ವರ್ಷ ಆದಮೇಲೆ ಅದನ್ನು ರಾಜೀನಾಮೆಯನ್ನು ಬರೆದು ಶಿಕ್ಷಕನಾಗಿ ಸುಮಾರು 18 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಮಾಡ್ಕೊಂಡ್ಬಂದಿದ್ದೀನಿ. 14 ವರ್ಷ ರಾಯಚೂರಿನಲ್ಲಿ ಕೆಲಸ ಮಾಡುವಾಗ ನನ್ನಲ್ಲಿದ್ದ ಒಂಟಿತನ ನನ್ನ ಕಾಲಕ್ಕೆ ಪ್ರಾರಂಭಿಸಿತು. ಆ ಒಂಟಿತನದ ಆಸೆ ಬರುವಾಗ ಏನು ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಾಗ ಸಾಹಿತ್ಯವನ್ನು ನಾನು ಮೊರೆ ಹೋದೆ. ಆ ಸಾಹಿತ್ಯದ ಮೊರೆ ಹೋದ ಕಾರಣದಿಂದ ಆ ಒಂಟಿ ಅನ್ನುವಂತಹ ಕವನ ಸಂಕಲನ ರೂಪುಗೊಳ್ತು. ಆ ಕವನ ಸಂಕಲನದ ಆಧಾರದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಭಾಗವಹಿಸಿ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಹಲವಾರು ಪ್ರಶಸ್ತಿಗಳು ಕೂಡ ಸಾಹಿತ್ಯಕ್ಕೆ ಲಭಿಸಿತು. ಅದಕ್ಕೆ ಕಾರಣೀಕರ್ತಾದಂತೂ ಮೊದಲು ಸಾಹಿತ್ಯವಾದ ಪುಸ್ತಕವನ್ನು ಮುದ್ರಿಸಿಕೊಟ್ಟಂತಹ ಕಥಾಬಿಂದು ಪ್ರಕಾಶನ. ಸಾಹಿತ್ಯಕ್ಕೆ ಅಷ್ಟು ಶಕ್ತಿ ಇದೆ. ಒಬ್ಬ ಮನಸ್ಸನ್ನು ಅರ್ಥೈಸಿಕೊಳ್ಳುವಂಥ ಕೆಲವೊಂದು ಪುಸ್ತಕ ಏನು ಅಂತಂದರೆ ಸಾಧನೆಗೆ ದಾರಿದೀಪ ಆಗುತ್ತೆ. ಕೆಲವೊಬ್ಬರಿಗೆ ಪುಸ್ತಕಗಳು ಹಾಸ್ಯವನ್ನು ಒದಗಿಸಿಕೊಡ್ತವೆ. ಕೆಲವೊಬ್ಬರಿಗೆ ಕೆಲವೊಂದು ಪುಸ್ತಕ ಮನಸ್ಸಿನ ಉತ್ಸಾಹವನ್ನು ಹೆಚ್ಚು ಮಾಡ್ತವೆ. ಕೆಲವೊಬ್ಬರಿಗೆ ನೋವನ್ನು ಮರೆಸ್ತವೆ. ಅದೇ ಥರ ಪುಸ್ತಕ ಪ್ರತಿಯೊಂದು ಮನುಷ್ಯನ ಜೀವನಾಡಿಯಲ್ಲಿ ಬೆರೆತಾಗ ಮಾತ್ರ ಈ ಸಾಹಿತ್ಯ ಅಂತಕ್ಕಂಥದ್ದು ಹರಿಯುವ ನದಿಯಾಗುತ್ತೆ. ಹಾಗಾಗಿ ಸಾಹಿತ್ಯ ಯಾವ ಆಕರ್ಷಣೆ ಒಳಪಡಿಸುತ್ತೆ. ಪ್ರೀತಿಸ್ತಾ ಹೋದರೆ ನಮ್ಮನ್ನ ಸಾಹಿತ್ಯದಲ್ಲಿ ಇನ್ವಾಲ್ವ್ ಆಗಿ ಅಥವಾ ಕಥಾವೇದಿಕೆಯ ಸಾಹಿತ್ಯ ಲೋಕಕ್ಕೆ ಮೆರುಗಿನ ಹಬ್ಬದ ವಾತಾವರಣ, ಮುಡಿಪು ಕನ್ನಡ ನೆಲದಲ್ಲಿ ಸಾಹಿತ್ಯದ ಪಯಣ. ಕೃತಿಗಳ ಸಂಭ್ರಮದ ಲೋಕಾರ್ಪಣೆ, ಅಕ್ಷರ ದೇವಿಗೆ ಗೀತೆಗಳ ಅರ್ಪಣೆ, ಸಾಂಸ್ಕೃತಿಕ ವೇದಿಕೆಯಲ್ಲಿ ಹೂವು, ಎದೆಯಲ್ಲಿ ಇರುವಂತಹ ನೋವು, ಹೃದಯದ ಭಾವನೆ ತಂದಿದ್ದೇನಾದ ಸಾಹಿತ್ಯ ಲೋಕಕ್ಕೆ ಕಾವ್ಯದ ಸ್ವಾದ. ಕೊಳಲಲ್ಲಿ ನಾದವ ಹೊರಟಿದೆ ಮಾತು, ಕೊಳಲಿನ ನಾದದಿ ಹೊರಟಿದೆ ಮಾತು, ಅಕ್ಷರ ರೂಪದಿ ಹೃದಯದ ಪಿಸುಮಾತು. ಸಿರಿಗನ್ನಡದ ಸಮ್ಮೇಳನ ಅರಸಲಿ ನಮ್ಮನ್ನು, ಪ್ರಕೃತಿಯ ಸೌಂದರ್ಯ ಕೊಂಡಾಡು ನಾವಿನ್ನು, ಅಕ್ಷರ ತೇರನ್ನು ಎಳೆಯೋಣ ಎಲ್ಲರೂ ಸೇರಿ, ಸಾಹಿತ್ಯದ ಧ್ವಜ ಹಾರಲಿ ಹೆಮ್ಮೆಯಿಂದ ಮೇಲಕ್ಕೇರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಅನಿಸುತ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.